ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ನಿನ್ನೆ ನಾಗಪುರದ ವಿದರ್ಭ ಕ್ರಿಕೆಟ್ ಅಂಗಳದಲ್ಲಿ ನಡೆದ ಆಟ ನೋಡ್ತಿದ್ರೆ ಇದು ಕ್ರಿಕೆಟ್ ಮ್ಯಾಚೋ ಅಥವಾ ಯಾವುದೋ ಹಳ್ಳಿ ಜಾತ್ರೆಯಲ್ಲಿ ನಡೆಯೋ ಕುಸ್ತಿ ಪಂದ್ಯವೋ ಅನ್ನೋ ಅನುಮಾನ ಬರೋದು ಗ್ಯಾರಂಟಿ. ಯಾಕಂದ್ರೆ ಅಲ್ಲಿ ಬ್ಯಾಟ್ ಹಿಡಿದು ನಿಂತ ನಮ್ಮ ಹುಡುಗರು ಬೌಲರ್ಗಳನ್ನ ಅಟ್ಟಾಡಿಸಿಕೊಂಡು ಹೊಡೆಯುತ್ತಿದ್ದರೆ ಸ್ಟೇಡಿಯಂನಲ್ಲಿದ್ದ ಜನರೆಲ್ಲ ಹುಚ್ಚೆದ್ದು ಕುಣಿಯುತ್ತಿದ್ದರು. ನೀಲ್ ನೋಡ್ತಾ ಇದ್ದೀರಾ ಜಿಯೋಸ್ಕೋಪ್ ಕನ್ನಡ. ಟಾಸ್ ಗೆದ್ದ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ನಗುತ್ತಾ ನಾವು ಮೊದಲು ಬೌಲಿಂಗ್ ಮಾಡ್ತೀವಿ ಅಂದಾಗ ಅವರಿಗೆ ಬಹುಶಃ ಮುಂದಾಗಲಿರುವ ಅನಾಹುತದ ಅರಿವಿರಲಿಲ್ಲ. ಆದರೆ ಆಟ ಶುರುವಾದಾಗ ಭಾರತದ ಆರಂಭ ಸ್ವಲ್ಪ ಸಪ್ಪೆಯಾಗಿಯೇ ಇತ್ತು. ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅಬ್ಬರಿಸುವ ಮುನ್ಸೂಚನೆ ಕೊಟ್ರೆ, ಆದರೂ ಇಬ್ರೂ ಬರೋದು ಹೋಗೋದ್ರಲ್ಲೇ ಬ್ಯುಸಿಯಾಗ್ಬಿಟ್ರು. ಈ ಇಬ್ರೂ ಅಟ್ಟರ್ ಫ್ಲಾಪ್ ಆದಾಗ ಗ್ಯಾಲರಿಯಲ್ಲಿದ್ದ ಅಭಿಮಾನಿಗಳ ಮುಖವೆಲ್ಲ ಮಧ್ಯಾಹ್ನದ ಬಿಸಿಲಿಗೆ ಒಣಗಿದ ಸೊಪ್ಪಿನಂತೆ ಆಗಿ ಹೋಗಿತ್ತು. ಎಲ್ಲರೂ ಅಯ್ಯೋ ಇವತ್ತು ಮ್ಯಾಚ್ ಕೈ ಬಿಟ್ಟು ಹೋಯ್ತು ಅಂತ ಕೈ ಹಿಸುಕಿಕೊಳ್ತಿದ್ರು. ಆದರೆ ಅಲ್ಲಿ ಒಬ್ಬ ಅಭಿಷೇಕ್ ಶರ್ಮಾ ಅನ್ನೋ ಆಟಮ್ ಬಾಂಬ್ ಇದ್ದ. ಅಭಿಷೇಕ್ ಶರ್ಮಾ ಕ್ರೀಸಿಗೆ ಬಂದವನೇ ಮೊದಲನೇ ಓವರ್ ಕೊನೆ ಬಾಲನ್ನು ಲಾಂಗ್ ಆನ್ ಮೇಲೆ ಸಿಕ್ಸರ್ ಎತ್ತಿದಾಗ ಇಡೀ ಸ್ಟೇಡಿಯಂನಲ್ಲಿ ಕಿವಿ ಕಿವುಡಾಗೋ ರೇಂಜಿಗೆ ಶಬ್ದ ಶುರುವಾಯಿತು. ಅಭಿಷೇಕ್ ಆಡೋ ಶೈಲಿ ಹೇಗಿತ್ತಪ್ಪ ಅಂದ್ರೆ, ಎದುರಾಳಿ ಬೌಲರ್ ಯಾರೇ ಇರಲಿ, ಬಾಲ್ ಎಷ್ಟು ಸ್ಪೀಡಾಗಿ ಬರಲಿ, ಅದು ವಾಪಸ್ ಹೋಗುವಾಗ ಗ್ಯಾಲರಿಯಲ್ಲಿದ್ದ ಜನರ ಕೈಗೆ ಸಿಗುತ್ತಿತ್ತು. ನ್ಯೂಜಿಲೆಂಡ್ ಬೌಲರ್ಗಳು ಪಾಪ ಎಲ್ಲಿ ಬಾಲ್ ಹಾಕಬೇಕು ಅಂತ ತಿಳಿಯದೆ ತಬ್ಬಿಬ್ಬಾಗಿ ಹೋಗಿದ್ರು. ಯಾರ್ಕರ್ ಹಾಕಲು ಹೋದ್ರೆ ಅದು ಫುಲ್ ಟಾಸ್ ಆಗ್ತಿತ್ತು, ಶಾರ್ಟ್ ಬಾಲ್ ಹಾಕಿದ್ರೆ ಅದು ಸಿಕ್ಸರ್ ಆಗ್ತಿತ್ತು. ಕೇವಲ 35 ಎಸೆತಗಳಲ್ಲಿ 84 ರನ್ ಚಚ್ಚಿದ ಅಭಿಷೇಕ್ ಕಿವೀಸ್ ಬೌಲರ್ಗಳ ಆತ್ಮವಿಶ್ವಾಸವನ್ನೇ ಅಲುಗಾಡಿಸಿಬಿಟ್ರು. ಅವರ ಬ್ಯಾಟ್ನಿಂದ ಸಿಡಿದ ಪ್ರತಿ ಸಿಕ್ಸರ್ ಕೂಡ ನಾಗಪುರದ ಗಗನಕ್ಕೆ ಮುತ್ತಿಕ್ಕುತ್ತಿತ್ತು. ಅಭಿಷೇಕ್ ಕೊಟ್ಟ ಆ ವೇಗಕ್ಕೆ ಇನ್ನೂ ಹೆಚ್ಚಿನ ಮಸಾಲೆ ಹಾಕಲು ಬಂದವರೇ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್. ಸತತವಾಗಿ ಫ್ಲಾಪ್ ಶೋ ಕೊಡುತ್ತಿದ್ದ ನಮ್ಮ ನಾಯಕ ನಿನ್ನೆ ಅಭಿಷೇಕ್ ಶರ್ಮಾ ಜೊತೆಗೂಡಿ ಉತ್ತಮ ಇನ್ನಿಂಗ್ಸ್ ಕಲೆ ಹಾಕಿದ್ರು. ಈ ಜೋಡಿ 99 ರನ್ಗಳ ಸಿಡಿಲಬ್ಬರದ ಜೊತೆ ಆಟಲ ಕೊಡುಗೆ ನೀಡಿತು. ನಂತರ ಪವರ್ ಹಿಟ್ಟರ್ ಹಾರ್ದಿಕ್ ಪಾಂಡ್ಯ ಬಂದು ಬೌಂಡ್ರಿ ಸಿಕ್ಸರ್ಸ್ ಚಚ್ಚಿದ್ರು. ಹಾರ್ದಿಕ್ ಪಾಂಡ್ಯ ಕೂಡ ತಮ್ಮ ಸ್ಟೈಲಿಶ್ ಆಟದ ಮೂಲಕ ರನ್ಗತಿಯನ್ನ ಕಮ್ಮಿ ಆಗದಂತೆ ನೋಡಿಕೊಂಡ್ರು. ನಂತರ ನಮ್ಮ ದಿ ಫಿನಿಷರ್ ರಿಂಕು ಸಿಂಗ್. ಈ ಹುಡುಗನ ಆಟ ನೋಡಕ್ಕೆ 2 ಕಣ್ಣು ಸಾಲದು. ರಿಂಕು ಅಖಾಡಕ್ಕಿಳಿದ್ರೆ ಸಾಕು, ಎದುರಾಳಿ ತಂಡದ ನಾಯಕನಿಗೆ ಬಿಪಿ ಜಾಸ್ತಿ ಆಗೋದು ಗ್ಯಾರಂಟಿ. 20 ಬಾಲ್ನಲ್ಲಿ 44 ರನ್ ಬಾರಿಸಿದ ರಿಂಕು ಪಂದ್ಯದ ಕೊನೆಯಲ್ಲಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದರು. ಭಾರತದ ಇನ್ನಿಂಗ್ಸ್ ಮುಗಿಯುವ ಹೊತ್ತಿಗೆ ಸ್ಕೋರ್ ಬೋರ್ಡ್ನಲ್ಲಿ 239 ರನ್ ದಾಖಲಾಗಿತ್ತು. ಇದನ್ನ ನೋಡಿ ನ್ಯೂಜಿಲೆಂಡ್ ಆಟಗಾರರ ಮುಖವೆಲ್ಲ ಪಂಚರಾದ ಟೈರ್ನಂತೆ ಆಗಿ ಹೋಗಿತ್ತು. 239 ರನ್ ಬೆನ್ನಟ್ಟೋದು ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ, ಅದು ಎವರೆಸ್ಟ್ ಪರ್ವತವನ್ನ ಹತ್ತಿದಷ್ಟೇ ಸಾಹಸದ ಕೆಲಸವಾಗಿತ್ತು. ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗಿಗೆ ಬಂದಾಗ ನಮ್ಮ ಬೌಲರ್ಗಳು ಹುಲಿಯಂತೆ ಮೇಲೆ ಬಿದ್ರು. ಆರಂಭಿಕ ಬ್ಯಾಟರ್ಗಳು ಬಂದು ನಿಲ್ಲುವಷ್ಟರಲ್ಲೇ ನಮ್ಮ ಬೌಲರ್ಗಳು ಡೇಂಜರಸ್ ಡೆವೆನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ವಿಕೆಟ್ ಕಿತ್ತು ಶಾಕ್ ಕೊಟ್ರು. ಆದರೆ ಮಧ್ಯದಲ್ಲಿ ಗ್ಲೆನ್ ಫಿಲಿಪ್ಸ್ ಒಬ್ಬ ವೀರಾವೇಶದಿಂದ ಹೋರಾಟ ಶುರು ಮಾಡಿದಾಗ ನಮ್ಮ ಅಭಿಮಾನಿಗಳ ಎದೆಯಲ್ಲಿ ಸ್ವಲ್ಪ ನಡುಕ ಶುರುವಾಗಿದ್ದು ನಿಜ. ಫಿಲಿಪ್ಸ್ ಬಾರಿಸುತ್ತಿದ್ದ ಒಂದೊಂದು ಸಿಕ್ಸರ್ ಕೂಡ ಪಂದ್ಯದ ಮೇಲೆ ಅವರ ಹಿಡಿತ ಸಾಧಿಸುತ್ತಿದೆ ಅನ್ನೋ ಭಯ ಮೂಡಿಸಿತ್ತು. ಅವರು 78 ರನ್ ಬಾರಿಸಿ ಒಬ್ಬರೇ ಒಂಟಿ ಸಿಂಹದಂತೆ ಹೋರಾಟ ಮಾಡುತ್ತಿದ್ದರೆ ಮಾರ್ಕ್ ಚಾಪ್ಮೆನ್ ಕೂಡ ಸ್ವಲ್ಪ ಸಾಥ್ ಕೊಟ್ಟರು. ಆದರೆ ಫಿಲಿಪ್ಸ್ ಔಟ್ ಆದಾಗ ಸ್ಟೇಡಿಯಂನಲ್ಲಿದ್ದ ಸಂಭ್ರಮ ಹೇಳತೀರದ್ದು. ಶಿವಂ ದೂಬೆ ಕೂಡ ಕಿವೀಸ್ ತಂಡದ ಫ್ಯೂಸ್ ಕಿತ್ತು 2 ಮುಖ್ಯ ವಿಕೆಟ್ ಪಡೆದರು. ಕೊನೆಗೆ ನ್ಯೂಜಿಲೆಂಡ್ ತಂಡ 190 ರನ್ಗಳಿಗೆ ತಮ್ಮ ಆಟ ಮುಗಿಸಿ ಸೋಲೊಪ್ಪಿಕೊಂಡು ಭಾರತ 48 ರನ್ಗಳಿಂದ ಭರ್ಜರಿ ಜಯ ಸಾಧಿಸಿ ನಾಗಪುರದ ಮಣ್ಣಿನಲ್ಲಿ ವಿಜಯ ಪತಾಕೆ ಹಾರಿಸಿತು. ಇವತ್ತಿನ ಮ್ಯಾಚ್ ಅಂತೂ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನೋಡಿದ ಅನುಭವ ಕೊಟ್ಟಿತು. ಅಭಿಷೇಕ್ ಶರ್ಮಾ ಅವರ ಆ ರೌದ್ರಾವತಾರ ಮತ್ತು ರಿಂಕು ಸಿಂಗ್ ಅವರ ಕೂಲ್ ಫಿನಿಶಿಂಗ್ ಭಾರತಕ್ಕೆ ಈ ದೊಡ್ಡ ಗೆಲುವು ತಂದುಕೊಟ್ಟಿತು. ಇಡೀ ರಾತ್ರಿ ನಾಗಪುರದ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯೂ ನಾವೇ ಗೆದ್ದಿದ್ದು ಅಂತ ಎದೆ ಉಬ್ಬಿಸಿ ಸಂಭ್ರಮಿಸುತ್ತಿದ್ದ. ಮೊದಲನೇ ಪಂದ್ಯದಲ್ಲೇ ಇಷ್ಟು ದೊಡ್ಡ ಗೆಲುವು ಸಿಕ್ಕಿರೋದು ನೋಡಿದ್ರೆ ಮುಂದಿನ ಪಂದ್ಯಗಳಲ್ಲಿ ನಮ್ಮ ಹುಡುಗರು ನ್ಯೂಜಿಲೆಂಡ್ ತಂಡವನ್ನ ಇನ್ನೂ ಯಾವ ರೀತಿ ಭಜೀತಿ ಮಾಡ್ತಾರೋ ಅಂತ ಕಾಯ್ದು ನೋಡಬೇಕು. ಈ ತರಹ ಕ್ರಿಕೆಟ್ ನ್ಯೂಸ್ಗಾಗಿ ಜಿಯೋಸ್ಕೋಪ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.